ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ 9ನೇ ತಾರೀಕಿನ ಫೆಬ್ರವರಿ 2026 ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ನೋಡ್ರಿ. ಯಾರ್ಯಾರು ಈ ಒಂದು ಎಕ್ಸಾಮ್ಗೆ ಅಂದರೆ KPSC, FDA, SDA, PDO, PC, PSI ಇಂಥ ಹಲವಾರು ಹುದ್ದೆಗಳಿಗೆ ಸಂಬಂಧಿಸಿದಂಥ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ರು ಅಂಥವ್ರು ಪ್ರಚಲಿತ ಘಟನೆ ಬಗ್ಗೆ ನೋಡಿಕೊಳ್ಬೇಕಾಗ್ತದ. ಅದಕ್ಕಾಗಿ ನಾವು ಪ್ರಚಲಿತ ಘಟನೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಮ್ಮ ಒಂದು KS ಟ್ಯೂಟರ್ನಲ್ಲಿ ಹಾಕ್ತಾಯಿದ್ದೀವಿ ನೋಡಿರಿ. ತಪ್ಪದೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿಕೊಳ್ಳಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇದಾಗಿ ರಕ್ಷಣಾ ಸುದ್ದಿ ಬಂದಿತ್ತು, ಡಿಫೆನ್ಸ್ ನ್ಯೂಸಲ್ಲಿ ಬಂದಿತ್ತು ನೋಡಿರಿ. ಭಾರತೀಯ ವಾಯುಪಡೆಗಾಗಿ 114 ರಫೇಲ್ ಯುದ್ಧ ವಿಮಾನವನ್ನು ಖರೀದಿಸಲು ಯಾವ ಮಂಡಳಿಯು ಅಗತ್ಯತೆಯ ಒಪ್ಪಿಗೆಗೆ ನೀಡುವ ಸಾಧ್ಯತೆ ಇದೆ ಅಂತ ಕೇಳಿದ್ದಾರೆ ನೋಡ್ರಿ. ಎಷ್ಟು? 114 ರಫೇಲ್ ಯುದ್ಧ ವಿಮಾನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ರಕ್ಷಣಾ ಸ್ವಾಧೀನ ಮಂಡಳಿ. ರಕ್ಷಣಾ ಸ್ವಾಧೀನ ಮಂಡಳಿ ಏನು ಮಾಡಿದೆ ಅಂದರೆ ಈ ಒಂದು 114 ರಫೇಲ್ ಯುದ್ಧ ವಿಮಾನಗಳಿಗೆ ಸಂಬಂಧಿಸಿದಂತೆ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಇದರ ಬಗ್ಗೆ ನೋಡೋದಾದರೆ ಆಪ್ಷನ್ಸ್ ಬಿ, ರಕ್ಷಣಾ ಸ್ವಾಧೀನ ಮಂಡಳಿ ಒಂದು ಒಪ್ಪಂದ ಮಾಡಿಕೊಂಡಿದೆ. ಒಪ್ಪಂದ ಏನಪ್ಪ ಅಂತಂದರೆ ಫ್ರಾನ್ಸ್ನಿಂದ 114 ರಫೇಲ್ ಜೆಟ್ಗಳ ಖರೀದಿಗೆ ಅಂದಾಜು 3.25 ಲಕ್ಷ ಕೋಟಿ ಏನಪ್ಪ ಅಂತಂದರೆ ವೆಚ್ಚವಾಗಲಿದೆ. ಈ ಒಂದು ಫ್ರಾನ್ಸ್ ದೇಶದಿಂದ 114 ರಫೇಲ್ ಜೆಟ್ಗಳನ್ನು ಖರೀದಿ ಮಾಡಲಾಗ್ತಿದೆ ನೋಡಿ. ಇದಕ್ಕೆ ಅಂದಾಜು 3.25 ಲಕ್ಷ ಕೋಟಿ ಖರ್ಚಾಗಲಿದೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇದನ್ನು ನಡೆಸಲಾಗುತ್ತಿದೆ. ಅದೇ ರೀತಿಯಾಗಿ 18 ವಿಮಾನಗಳನ್ನು ನೇರವಾಗಿ ಖರೀದಿಸಲಾಗುತ್ತದೆ. ಉಳಿದ ವಿಮಾನಗಳನ್ನು ಭಾರತದಲ್ಲೇ ತಯಾರಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಸುಮಾರು 60%ರಷ್ಟು ಸ್ವದೇಶಿ ಉಪಕರಣಗಳೊಂದಿಗೆ ಭಾರತದಲ್ಲಿ ತಯಾರಿಸಲಾಗುತ್ತದೆ ನೋಡ್ರಿ ಈ ಒಂದು ರಫೇಲ್ ಜೆಟ್ಗಳನ್ನು. ಅಗತ್ಯತೆ ಏನಿದೆಪ್ಪ ಅಂತಂದರೆ ಭಾರತೀಯ ವಾಯುಪಡೆಗೆ ಮಂಜೂರಾದ 42 ಸ್ಕ್ವಾಡ್ರನ್ಗಳ ಬದಲಾಗಿ ಕೇವಲ 29 ಸ್ಕ್ವಾಡ್ರನ್ಗಳನ್ನು ಕಾರ್ಯನಿರ್ವಹಿಸುತ್ತಿವೆ. ಈ ಒಂದು ಕೊರತೆ ನೀಗಿಸಲು ಇದು ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು ನೋಡಿ. ಈ ಒಂದು ರಫೇಲ್ ಯುದ್ಧ ವಿಮಾನ ಯಾವ ದೇಶದ ಸಂಬಂಧಿಸಿದೆ ಅಂದರೆ ಇದು ಫ್ರಾನ್ಸ್ ದೇಶಕ್ಕೆ ಸಂಬಂಧಿಸಿದೆ ನೋಡಿ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಎಷ್ಟಂದರೆ 18 ವಿಮಾನಗಳನ್ನು ಮಾತ್ರ ಖರೀದಿ ಮಾಡಲಾಗ್ತಿದೆ. ಉಳಿದ ಒಂದು ವಿಮಾನಗಳೇನಿದೆ ಅದು ಭಾರತ ತಯಾರಿಸ್ತಿದೆ. ಎಷ್ಟು ಪರ್ಸೆಂಟ್ ಅಂದರೆ 60% ಸ್ವದೇಶಿ ಉಪಕರಣಗಳೊಂದಿಗೆ ತಯಾರು ಮಾಡಲಾಗ್ತಿದೆ. ಸ್ಟ್ರಾಟಜಿಕ್ಕಿನಲ್ಲಿ ತಯಾರಕರು ಯಾರಪ್ಪ ಅಂತಂದರೆ ಡಸ್ಟಾಲ್ ಏವಿಯೇಷನ್. ಈ ಒಂದು ರಫೇಲ್ ಜೆಟ್ಗಳನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆ ಯಾವುದಪ್ಪ ಅಂತಂದರೆ ಡಸ್ಟಾಲ್ ಏವಿಯೇಷನ್ ಸಂಸ್ಥೆ ಆಗಿದೆ ನೋಡಿ. ಇದು ಫ್ರಾನ್ಸ್ ದೇಶದಲ್ಲಿ ಕಂಡು ಬರ್ತದೆ. ಈ ಒಂದು ಸಂಸ್ಥೆ ರಫೇಲ್ ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತದೆ. ಈಗ ಭಾರತ ಏನಂದರೆ 114 ರಫೇಲ್ ಜೆಟ್ಗಳನ್ನು ಖರೀದಿ ಮಾಡಬೇಕಂತ ಮಾಡಿಕೊಂಡಿದೆ. ಇದಕ್ಕೆ ಸುಮಾರು 3.25 ಲಕ್ಷ ಕೋಟಿ ವೆಚ್ಚವಾಗಲಿದೆ ಅಂತ ಹೇಳಿದ್ದಾರೆ ನೋಡ್ರಿ. ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಮುಂದಿನ ಒಂದು ನ್ಯೂಸ್ ಪರಿಸರ ಮತ್ತು ವನ್ಯಜೀವಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿ ಇದೆ ನೋಡಿ. ಇತ್ತೀಚೆಗೆ ಕೊನೊ ರಾಷ್ಟ್ರೀಯ ಉದ್ಯಾನವನದಲ್ಲಿ 5 ಮರಿಗಳಿಗೆ ಜನ್ಮ ನೀಡಿದ ನಮೀಬಿಯನ್ ಚಿರತೆಯ ಹೆಸರು ಏನು ಅಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆಶಾ. ಆಶೆ ಎಂಬ ಒಂದು ಏನಿದೆ ಒಂದು ಯಾವುದು ಚಿರತೆ. ಆಶೆ ಎಂಬುದು ಏನಂದರೆ ಒಂದು ಚಿರತೆ ಆಗಿದೆ ನೋಡಿ. ಈ ಒಂದು ಚಿರತೆ 5 ಮರಿಗಳಿಗೆ ಜನ್ಮ ನೀಡಿದೆ. ಇದು ಯಾವ ದೇಶದಪ್ಪ ಅಂತಂದರೆ ನಮೀಬಿಯಾ ದೇಶದದು. ಇದನ್ನು ಎಲ್ಲಿ ಬಿಡಲಾಗಿದೆ ಅಂದರೆ ಕೊನೊ ರಾಷ್ಟ್ರೀಯ ಉದ್ಯಾನದಲ್ಲಿ ಬಿಡಲಾಗಿದೆ ನೋಡಿರಿ. ಇದು ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ. ಇದರ ಬಗ್ಗೆ ನೋಡಿಕೊಳ್ಳೋಣ. ಆಪ್ಷನ್ ಸಿ ಆಶಾ. ಆಶಾ ಎಂಬುದು ಒಂದು ಚಿರತೆ. ಹೊಸ ಮರಿಗಳು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ನಮೀಬಿಯಾದಿಂದ ಒಂದು ತಂದಿದ್ದ ಆಶಾ ಕೊನೊದಲ್ಲಿ 5 ಮರಿಗಳಿಗೆ ಜನ್ಮ ನೀಡಿದೆ. ಇದು ಆಶೆಗೆ 2ನೇ ಹೆರಿಗೆ ಆಗಿದೆ ಅಂತ ಹೇಳಬಹುದು. ಈ ಮೊದಲು ಆಶೆ ಎಂಬ ಚಿರತೆ 3 ಮರಿಗಳಿಗೆ ಜನ್ಮ ನೀಡಿತ್ತು. ಇದು 2ನೇ. ಇದು ಈಗ 5 ಮರಿಗಳಿಗೆ ಜನ್ಮ ನೀಡಿದೆ. ಇದರಲ್ಲಿ 3 ಗಂಡು 2 ಹೆಣ್ಣಿದೆ ನೋಡಿ. 3 ಗಂಡು 2 ಹೆಣ್ಣು ಹುಲಿಗಳು ಕಂಡು ಬರ್ತವೆ ಇಲ್ಲಿ. ಹೆರಿಗೆ ಮಾಡಿದೆ ಅಂತ ಹೇಳ್ಬೋದು. ಒಟ್ಟು ಸಂಖ್ಯೆ ಏನಂದರೆ ಭಾರತದಲ್ಲಿ ಚಿರತೆಗಳ ಒಟ್ಟು ಸಂಖ್ಯೆ 35ಕ್ಕೆ ಏರಿಕೆಯಾಗಿದೆ. ಈಗ ಪ್ರಸ್ತುತ ಭಾರತದಲ್ಲಿ ಏನಂದರೆ 35ಕ್ಕೆ ಚಿರತೆಗಳ ಸಂಖ್ಯೆ ಏರಿಕೆ ಇದೆ ನೋಡ್ರಿ. ಭಾರತ ಮಣ್ಣಿನಲ್ಲಿ ಜನಿಸಿ ಬದುಕುಳಿದಿರುವ ಮರಿಗಳ ಸಂಖ್ಯೆ 24 ಆಗಿದ್ದಾವೆ. ಮುಂದಿನ ಹಂತ ಫೆಬ್ರವರಿ 28ರಂದು ಬೋಟ್ಸ್ವಾನಾದಿಂದ ಇನ್ನೂ 8 ಚಿರತೆಗಳ ತರಲು ನಿರ್ಧರಿಸಲಾಗಿದೆ.
ಏನಪ್ಪ ಅಂತಂದರೆ ಫೆಬ್ರವರಿ 28ನೇ ತಾರೀಕು ಬೋಟ್ಸ್ವಾನಾದಿಂದ ಇನ್ನೂ 8 ಚಿರತೆಗಳು ತರಲಾಗಿದೆ ನೋಡ್ರಿ, ತರಬೇಕಂತ ನಿರ್ದೇಶನ ಮಾಡಿದ್ದಾರೆ. ಈಗ ನಮೀಬಿಯಾ ದೇಶದಿಂದ ಈ ಒಂದು ಆಸೆ ಚಿರತೆ ತಂದಿದ್ದರು. ಈಗ ಮತ್ತೆ ಬೋಟ್ಸ್ವಾನಾದಿಂದ 8 ಚಿರತೆಗಳು ತರಬೇಕಂತ ನಿರ್ಧಾರ ಮಾಡಿಕೊಂಡ್ರು ನೋಡ್ರಿ. ಸ್ಟ್ಯಾಟಿಕ್ ಜಿಕೆ ಲಿಂಕ್ ಮಾಡೋದಾದರೆ ಅಳಿದು ಹೋದ ವರ್ಷ ಯಾವುದಂದರೆ 1952ರಲ್ಲಿ ಭಾರತದಲ್ಲಿ ಚಿರತೆಗಳ ಅಳಿದು ಹೋಗಿವೆ ಎಂದು ಘೋಷಣೆ ಮಾಡಲಾಗಿತ್ತು 1952ರಲ್ಲಿ. ಅದಕ್ಕಾಗಿ ನಮೀಬಿಯಾ ದೇಶದಿಂದ ಒಂದು ಚಿರತೆಗಳನ್ನು ತರಲಾಯಿತು ಈ ಒಂದು ಪ್ರಾಜೆಕ್ಟ್ ಚೇತಾ ಅಡಿಯಲ್ಲಿ. ಈಗ ನಂತರದಲ್ಲಿ ಮುಂದೆ ಫೆಬ್ರವರಿ 28ರಂದು ಬೋಟ್ಸ್ವಾನಾದಿಂದ ಇನ್ನೂ 8 ಚಿರತೆಗಳು ತರಬೇಕಂತ ಒಂದು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಯೋಜನೆಯನ್ನು ಹಾಕಿಕೊಂಡದು. ಅಳಿದು ಹೋದ ವರ್ಷ ಯಾವಪ್ಪ ಅಂತಂದರೆ 1952ರಲ್ಲಿ. ಕುನೋ ರಾಷ್ಟ್ರೀಯ ಉದ್ಯಾನವನ ಇದೆಲ್ಲಿ ಕಂಡು ಬರ್ತದೆ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ, ಕುನೋ ರಾಷ್ಟ್ರೀಯ ಉದ್ಯಾನವನ. ಮುಂದಿನ ಒಂದು ನ್ಯೂಸ್ ಕರ್ನಾಟಕ ರಾಜ್ಯ ಸುದ್ದಿ ಆಗಿತ್ತು ನೋಡಿ, ಸ್ಟೇಟ್ ನ್ಯೂಸ್. ಮಾನವ ವನ್ಯಜೀವಿ ಸಂಘರ್ಷ ತಡೆಗಟ್ಟಲು ನಾಗರಹೊಳೆ ಅರಣ್ಯದ ಗಡಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸಲು ರಾಜ್ಯ ಸರ್ಕಾರ ಎಷ್ಟು ಮೊತ್ತ ಬಿಡುಗಡೆ ಮಾಡಿದೆ? ಈ ಒಂದು ನಾಗರಹೊಳೆ ಅರಣ್ಯದಲ್ಲಿ, ಆ ಒಂದು ಅರಣ್ಯದ ಗಡಿಯಲ್ಲಿ ಏನಪ್ಪ ಅಂತಂದರೆ ಈ ಒಂದು ಬ್ಯಾರಿಕೇಡ್ ನಿರ್ಮಿಸಲು ಎಷ್ಟು ಕೋಟಿ ಮೊತ್ತ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಆಪ್ಷನ್ಸ್ ಬಿ 11.65 ಕೋಟಿ ಏನಪ್ಪ ಅಂತಂದರೆ ಬಿಡುಗಡೆ ಮಾಡಿದೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ಆನೆಗಳು ಕಾಡಿನಲ್ಲಿಂದ ನಾಡಿಗೆ ಬರುವುದನ್ನು ಮತ್ತು ಕೃಷಿ ಭೂಮಿಗೆ ಹಾನಿ ಮಾಡುವುದನ್ನು ತಡೆಯಲು ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲಾಗುತ್ತಿದೆ. ನಾವಿಲ್ಲಿ ರೈಟ್ ಸೈಡ್ ನೋಡ್ಬೋದು, ಈ ಒಂದು ರೈಲ್ವೆ ಬ್ಯಾರಿಕೇಡ್ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು ನಾವು. ಇವುಗಳು ಏನಪ್ಪ ಅಂತಂದರೆ ಆನೆಗಳ ಕಾಡಿನಿಂದ ಬರುವುದನ್ನು ತಡೆಗಟ್ಟಲು ಇದೊಂದು ಹಾಕಲಾಗುತ್ತದೆ. ಯಾವ ಇಲಾಖೆ ಅರಣ್ಯ ಇಲಾಖೆಯು ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಿದೆ. ಅರಣ್ಯ ಇಲಾಖೆ ಇದೊಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಿದೆ ನೋಡಿ. ಇತರೆ ಅನುದಾನ ಕೂಡ ಬಿಡುಗಡೆ ಮಾಡಲಾಗಿದೆ. ಇದೇ ವೇಳೆಯಲ್ಲಿ ಕೋಲೂರು ಮೂಕಾಂಬಿಕಾ ದೇವಾಲಯದ ಅತಿಥಿ ಗೃಹ ನಿರ್ಮಾಣಕ್ಕೆ 16 ಕೋಟಿ ಮಂಜೂರು ಕೂಡ ಮಾಡಲಾಗಿದೆ. ಕೋಲೂರು ದೇವಿ ಮೂಕಾಂಬಿಕಾ ದೇವಿಗೆ 16 ಕೋಟಿ ಮಂಜೂರು ಮಾಡಲಾಗಿದೆ ನೋಡಿ, ಈ ಒಂದು ಬ್ಯಾರಿಕೇಡ್ ನಂತರದಲ್ಲಿ. ಸ್ಟ್ಯಾಟಿಕ್ ಜಿಕೆ ಲಿಂಕ್ನಲ್ಲಿ ನೋಡೋದಾದರೆ ನಾಗರಹೊಳೆ ಬಗ್ಗೆ ನೋಡೋಣ. ಇದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕೂಡ ಕರೆಯಲಾಗುತ್ತದೆ ನೋಡ್ರಿ. ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ಏನಂತಂದರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರೆ. ಓಕೆ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವೆಂದು ಕೂಡ ಕರೆಯುತ್ತಾರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು. ಇದು ಎಲ್ಲಿ ಕಂಡು ಬರ್ತಂದ್ರೆ ಕೊಡಗು ಮತ್ತು ಮೈಸೂರಿನಲ್ಲಿ ಇದು ಕಂಡು ಬರ್ತದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಕಂಡು ಬರ್ತಂದರೆ ಕೊಡಗು ಮತ್ತು ಮೈಸೂರಿನಲ್ಲಿ ಕಂಡು ಬರ್ತದೆ. ಇದರ ನದಿ ಕಬಿನಿ ನದಿ ಈ ಒಂದು ಉದ್ಯಾನವನದ ಮೂಲಕ ಹರಿಯುತ್ತದೆ ನೋಡ್ರಿ. ನಾಗರಹೊಳೆ ಒಂದು ಉದ್ಯಾನದ ಏನಪ್ಪ ಅಂತಂದರೆ ಕಬಿನಿ ನದಿ ಹರಿಯುತ್ತದೆ ನಾಗರಹೊಳೆ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ. ಇದೇನಪ್ಪ ಅಂತಂದರೆ ಇವತ್ತಿನ ಒಂದು ಕರ್ನಾಟಕದ ನ್ಯೂಸ್ ಆಗಿತ್ತು ನೋಡ್ರಿ, ಸ್ಟೇಟ್ ನ್ಯೂಸ್ ಇದು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ನೋಡಿ. ಈ ಒಂದು ವಿಡಿಯೋ ಯಾವ ರೀತಿ ಇದೆ ಅಂದರೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ಇದರಿಂದ ಏನಾಗ್ತದೆ ಅಂದರೆ ನೀವು ಆಯ್ಕೆ ಮಾಡ್ಬೋದು. ನಂತರದಲ್ಲಿ ಉತ್ತರವನ್ನು ಕೂಡ ನೋಡ್ತೀವಿ, ಉತ್ತರ ಜೊತೆಗೆ ಅದರ ವಿವರಣೆ ಮತ್ತು ಅದರ ಒಂದು ಸಂಪೂರ್ಣ ವಿವರಣೆ ನೋಡ್ತೀವಿ, ಜೊತೆಗೆ ಸ್ಟ್ಯಾಟಿಕ್ ಜಿಕೆ ಲಿಂಕ್ ಕೂಡ ಇದರಲ್ಲಿ ನೋಡ್ತೀವಿ, ಇಂಪಾರ್ಟೆಂಟ್ ಆದದ್ದು. ಈ ರೀತಿಯಾಗಿ ನಿಮ್ಮ ಒಂದು ಕಣ್ಮುಂದೆ ತರ್ತಾ ಇರೋದು ನಮ್ಮ KS ಟ್ಯೂಟೋರಿಯಲ್. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಪ್ರಶಸ್ತಿಗಳ ಬಗ್ಗೆ ಸಂಬಂಧಿಸಿದಂಥ ನ್ಯೂಸ್ ಕೂಡ ಬಂದಿತ್ತು. 2026ನೇ ಸಾಲಿನ ಒಂದು ಜಾಗತಿಕ ಶಿಕ್ಷಕ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಗ್ಲೋಬಲ್ ಟೀಚರ್ಸ್ ಪ್ರೈಸ್ ಅಂತಲೇ ಹೇಳ್ಬೋದು. ಇದು ಇತ್ತೀಚೆಗೆ ಯಾರಿಗೆ ಲಭಿಸಿದೆ 2026ದು? ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ ನೋಡಿ, ರೋಬೆಲ್ ನಾಗಿ ಎಂಬ ಒಂದು ಏನು ಮಹಿಳೆ ಇದ್ದಾರೆ, ಆ ಒಂದು ಮಹಿಳೆಗೆ 2026ರ ಒಂದು ಸಾಲಿನ ಜಾಗತಿಕ ಶಿಕ್ಷಕ ಪ್ರಶಸ್ತಿ ನೀಡಲಾಗಿದೆ ನೋಡಿ. ಇದರ ಬಗ್ಗೆ ನೋಡಿಕೊಳ್ಳೋಣ. ಇವರ ಒಂದು ಸಾಧನೆ ಏನಪ್ಪ ಅಂತಂದರೆ ಮುಂಬೈ ಮೂಲದ ಒಂದು ಕಲಾ ಶಿಕ್ಷಕಿ ಆಗಿರುವ ರೋಬೆಲ್ ನಾಗಿ ಅವರು 1 ಮಿಲಿಯನ್ ಮೌಲ್ಯದ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ನೋಡಿ. 1 ಮಿಲಿಯನ್ ಮೌಲ್ಯದ ಒಂದು ಪ್ರಶಸ್ತಿಯನ್ನು ಈ ಒಂದು ರೋಬೆಲ್ ನಾಗಿ ಅವರು ಪಡೆದುಕೊಂಡಿದ್ದಾರೆ. ಇದು ಎಲ್ಲಿ ನೀಡಲಾಯಿತು ಅಂದರೆ ದುಬೈನಲ್ಲಿ ನಡೆದ ಒಂದು ವರ್ಲ್ಡ್ ಗವರ್ನಮೆಂಟ್ಸ್ ಶೃಂಗಸಭೆಯಲ್ಲಿ ಶೇಖ್ ಅಹ್ಮದನ್ ಅವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ನೋಡ್ರಿ. ಶೇಖ್ ಅಹ್ಮದ್ ಅವರು ಏನಪ್ಪ ಅಂತಂದರೆ ಒಂದು
ಮುಂಬೈನ ವರ್ಲ್ಡ್ ಗವರ್ನಮೆಂಟ್ಸ್ ಶೃಂಗಸಭೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಒಂದು ಕಾರ್ಯಕ್ಷೇತ್ರ ನೋಡೋದಾದರೆ ಮಿಸೈಲ್ ಇಂಡಿಯಾ ಮೂಲಕ ಕೊಳ್ಳೆಗೆರೆಗಳಲ್ಲಿ ಶಿಕ್ಷಣ ಮತ್ತು ಕಲೆಗಳನ್ನು ಪ್ರೋತ್ಸಾಹಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಇವರಿಗೆ ಏನಪ್ಪ ಅಂತಂದರೆ 2026ರ ಒಂದು ಶಿಕ್ಷಕ ಪ್ರಶಸ್ತಿ ನೀಡಲಾಗಿದೆ ರೋಬಲ್ ನಾಗಿ ಅವರಿಗೆ. ಲಿವಿಂಗ್ ವಾಲ್ಸ್ ಫಾರ್ ಲರ್ನಿಂಗ್ ಈ ಒಂದು ರೀತಿ ನೀಡಿದ್ದಾರೆ ನೋಡಿ. ಸ್ಟ್ರಾಟಜಿಕ್ನಲ್ಲಿ ಒಂದು ಸಂಸ್ಥಾಪಕರು ಯಾರಪ್ಪ ಅಂತಂದರೆ ವರ್ಕಿ ಫೌಂಡೇಶನ್. ಈ ಒಂದು ಪ್ರಶಸ್ತಿ ನೀಡುವಂಥ ಒಂದು ಸಂಸ್ಥೆಯ ಸ್ಥಾಪಕರು ಯಾರಂದರೆ ವರ್ಕಿ ಫೌಂಡೇಶನ್. ಈ ಒಂದು ಯಾರ ಸಹಯೋಗದಿಂದ ಈ ಒಂದು ಪ್ರಶಸ್ತಿ ನೀಡಲಾಗ್ತದೆ ಅಂದರೆ ಯುನೆಸ್ಕೋದ ಸಹಾಯದಿಂದ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಓಕೆ, ಈ ಒಂದು ರೋಬಲ್ ನಾಗಿ ಅವರಿಗೆ 2026ರ ಒಂದು ಶಿಕ್ಷಕಿ ಪ್ರಶಸ್ತಿ ನೀಡಲಾಗಿದೆ ನೋಡಿ. ಇವರು 1 ಮಿಲಿಯನ್ ಮೌಲ್ಯದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಹಲವಾರು ಮಕ್ಕಳಿಗೆ ಶಿಕ್ಷಣ ನೀಡಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಮಕ್ಕಳು ಕಲಿತಾ ಇದ್ದಾರೆ ಅಂತ ನೋಡ್ಬೋದು. ಮುಂದಿನ ಒಂದು ನ್ಯೂಸ್ ನೋಡೋದಾದರೆ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಸಂಬಂಧಿಸಿದಂಥ ಒಂದು ನ್ಯೂಸ್ ಕೂಡ ಇತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಕ್ಷಗಾನ ಪ್ರದರ್ಶನವನ್ನು ಯಾವ ವಿದೇಶಿ ಭಾಷೆಗಳಲ್ಲಿ ನಡೆಸಲಾಯಿತು ಅಂದರೆ ಇದು ಯಾವ ಒಂದು ದೇಶಕ್ಕೆ ಸಂಬಂಧಿಸಿದಂಥ ಒಂದು ಅಂದರೆ ನಮ್ಮ ಯಕ್ಷಗಾನ ಯಾವ ವಿದೇಶದ ಭಾಷೆಯಲ್ಲಿ ನಡೆಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜರ್ಮನ್ ಭಾಷೆಯಲ್ಲಿ ನೋಡ್ರಿ. ಆಪ್ಷನ್ಸ್ ಬಿ ಜರ್ಮನ್. ಯಾವುದು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇತ್ತು. ಜರ್ಮನ್ ಭಾಷೆಯಲ್ಲಿ ಈ ಒಂದು ಯಕ್ಷಗಾನ ಪ್ರದರ್ಶನ ಮಾಡಲಾಗುತ್ತಿದೆ. ಯಾವ ಸ್ಥಳದಲ್ಲಪ್ಪ ಅಂತಂದರೆ ಜರ್ಮನಿಯ ಒಂದು ಮ್ಯೂನಿಚ್ನಲ್ಲಿ ಯಕ್ಷಧ್ರುವ ಒಂದು ಪಟ್ ಫೌಂಡೇಶನ್ ಯುರೋಪ್ ಘಟಕ ಈ ಒಂದು ಪ್ರದರ್ಶನದಲ್ಲಿ ಏರ್ಪಟ್ಟಿತ್ತು ನೋಡಿ. ಈ ಒಂದು ಜರ್ಮನಿಯ ಮ್ಯೂನಿಚ್ನಲ್ಲಿ ಈ ಒಂದು ಯಕ್ಷಧ್ರುವ ಪಟ್ ಒಂದು ಫೌಂಡೇಶನ್ ಏನು ಮಾಡಿದೆ ಅಂದರೆ ಯುರೋಪ್ ಘಟಕದಲ್ಲಿ ಈ ಒಂದು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಪ್ರಸಂಗ ಯಾವ ರೀತಿ ಇತ್ತಂದರೆ ಮೋಹಿನಿ ಭಸ್ಮಾಸುರದ ಒಂದು ಪ್ರದರ್ಶನವನ್ನು ಮಾಡಲಾಗಿತ್ತು. ನಮ್ಮ ಒಂದು ಕರ್ನಾಟಕದ ಒಂದು ಏನಿದೆ ಒಂದು ಯಕ್ಷಗಾನವನ್ನು ಆ ಒಂದು ಯಕ್ಷಗಾನದ ಒಂದು ಪ್ರಸಂಗ ಯಾವ ರೀತಿ ಅಂದರೆ ಮೋಹಿನಿ ಭಸ್ಮಾಸುರದ ಅವತಾರದಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಜರ್ಮನಿಯಲ್ಲಿ ಬೆಳೆದ ಮಕ್ಕಳು ಜರ್ಮನ್ ಭಾಷೆಯ ಸಂಭಾಷಣೆಯೊಂದಿಗೆ ಪ್ರದರ್ಶನ ನೀಡ್ತಾರೆ. ಆದರೆ ಹಿಮ್ಮೇಳವು ಕನ್ನಡದಲ್ಲೇ ಇರ್ತದೆ. ಅಂದರೆ ಆ ಒಂದು ಭಾಷೆಯಲ್ಲಿ ಜರ್ಮನ್ ಭಾಷೆಯಲ್ಲಿ ಯಕ್ಷಗಾನ ಆಡಿದರೆ ಅದು ಎಲ್ಲ ಒಂದು ವೇಷಭೂಷಣ ಕರ್ನಾಟಕದ ಒಂದು ಕನ್ನಡದಲ್ಲೇ ಇರ್ತದೆ ನೋಡ್ರಿ ಹಿಮ್ಮೇಳವು. ಸ್ಟ್ಯಾಟಿಕ್ ಜಿಕೆ ಲಿಂಕ್ ನೋಡೋದಾದರೆ ಯಕ್ಷಗಾನದ ಒಂದು ಪ್ರಕಾರಗಳು ಕೊಟ್ಟಿದ್ದಾರೆ. ಇದು ಕ್ವೆಶನ್ ಆಗಿರ್ತದೆ ನೋಡಿ, ಎಕ್ಸಾಮ್ ಕ್ವೆಶನ್ನು. ತೆಂಗುತಿಟ್ಟು ಮತ್ತು ಬುಡಗುತಿಟ್ಟು ಯಕ್ಷಗಾನದ ಪ್ರಕಾರಗಳ ಬಗ್ಗೆ ಕೇಳಿದ್ದರು. ಯಕ್ಷಗಾನದ ಪ್ರಕಾರಗಳು ತೆಂಗುತಿಟ್ಟು ಮತ್ತು ಬಡಗುತಿಟ್ಟು. ಮೂಲ ಏನಪ್ಪ ಅಂತಂದರೆ ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ರಂಗಕಲೆ ಅಂತ ಹೇಳ್ಬೋದು ನಾವು ಯಕ್ಷಗಾನ. ಈ ಯಕ್ಷಗಾನ ಯಾವ ರೀತಿ ಇದೆ ಅಂತ ನಾವು ಇಲ್ಲಿ ಚಿತ್ರದಲ್ಲಿ ನೋಡಬಹುದು. ಯಕ್ಷಗಾನ ಏನಪ್ಪ ಅಂತಂದರೆ ವೇಷಭೂಷಣದೊಂದಿಗೆ ಏನಪ್ಪ ಅಂತಂದರೆ ನಾಟ್ಯವನ್ನು ಮಾಡ್ತಿರ್ತಾರೆ. ಜೊತೆಗೆ ಸಂಭಾಷಣೆ ಕೂಡ ಇರುತ್ತೆ ನೋಡ್ರಿ ಈ ಒಂದು ಯಕ್ಷಗಾನದಲ್ಲಿ. ಯಕ್ಷಗಾನದ ಒಂದು ಪ್ರಕಾರಗಳು ಯಾವುದಂತ ತೆಂಗುತಿಟ್ಟು ಬಡಗುತಿಟ್ಟು ಇದು ಇಂಪಾರ್ಟೆಂಟು. ಕೊನೆಯದಾಗಿ ಒನ್ಲೈನರ್ಸ್ ಇದ್ದಾವೆ ನೋಡ್ರಿ, ಪ್ರಮುಖ ಇಂಪಾರ್ಟೆಂಟ್ ಒನ್ಲೈನರ್ಸ್. ಅಜಿಸ್ಟಾ ಸ್ಪೇಸ್ ಬಾಹ್ಯಾಕಾಶದಲ್ಲಿರುವ ವಸ್ತುಗಳ ಮೇಲೆ ನಿಗಾ ಇಡಲು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಫೋಟೋ ತೆಗೆದು ಸಾಮರ್ಥ್ಯ ಪ್ರದರ್ಶಿಸಿದೆ. ಯಾವುದು ಅಜಿಸ್ಟಾ ಸ್ಪೇಸ್. ಇದೇನು ಮಾಡಿದೆ ಅಂದರೆ ಬಾಹ್ಯಾಕಾಶದಲ್ಲಿರುವ ವಸ್ತುಗಳ ಮೇಲೆ ನಿಗಾ ಇಟ್ಟಿಗೆಸಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಒಂದು ಫೋಟೋವನ್ನು ತೆಗೆದುಕೊಂಡು ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಅಂತ ಹೇಳ್ಬೋದು. ಅಜಿಸ್ಟಾ ಸ್ಪೇಸ್. ಕಂಪ್ಯೂಟರ್ ಲ್ಯಾಬ್. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಶಾಲೆಗಳಲ್ಲಿ ಕಂಪ್ಯೂಟರ್ ಪ್ರಯೋಗಾಲಯ ಸ್ಥಾಪಿಸಲು ಸಚಿವ ಸಂಪುಟ 37.80 ಕೋಟಿ ಬಿಡುಗಡೆ ಮಾಡಿದೆ ನೋಡಿ. ಈ ಒಂದು ಕಂಪ್ಯೂಟರ್ ಒಂದು ಲ್ಯಾಬ್ ತೆಗೆಯಲು ಏನು ಮಾಡಿದೆ ಅಂದರೆ 37.80 ಕೋಟಿ ಬಿಡುಗಡೆ ಮಾಡಲಾಗಿದೆ. ವನ್ಯಜೀವಿ ಸ್ಥಳಾಂತರ. ಅಸ್ಸಾಂನಿಂದ ಮಧ್ಯಪ್ರದೇಶಕ್ಕೆ ಕಾಡು ಎಮ್ಮೆಗಳನ್ನು ಸ್ಥಳಾಂತರಿಸಲು ಚರ್ಚೆ ನಡೆದಿದೆ. ಈ ಒಂದು ವನ್ಯಜೀವಿ ಸ್ಥಳಾಂತರ ಮಾಡಲು ಚರ್ಚೆ ನಡೆದ ನೋಡ್ರಿ. ಕೊನೆಯದಾಗಿ ತಂತ್ರಜ್ಞಾನ. ಸಾಮಾಜಿಕ ಜಾಲತಾಣಗಳ ಮೇಲೆ ವಿಶೇಷವಾಗಿ AI ಆಧಾರಿತ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಕರ್ನಾಟಕ ಸರ್ಕಾರ 67.20 ಕೋಟಿ ಮಂಜೂರು ಮಾಡಿದೆ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ಬೋದು. ಈ ಒಂದು ತಂತ್ರಜ್ಞಾನ ಒಂದು ಅಳವಡಿಸಿಕೊಳ್ಳಲು ಕರ್ನಾಟಕ ಸರ್ಕಾರ ಏನು ಮಾಡಿದೆ 67.20 ಕೋಟಿ ಮಂಜೂರು ಮಾಡಿದೆ ನೋಡಿರಿ.
ಇವೇನಪ್ಪ ಅಂತಂದರೆ 9ನೇ ತಾರೀಕು 2ನೇ ತಿಂಗಳು 2026 ಒಂದು ಪ್ರಮುಖ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿಯಾಗಿದ್ದು ನೋಡ್ರಿ. ಈ ಒಂದು ವಿಡಿಯೋ ಎಷ್ಟಾಗಿತ್ತಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಮುಂದಿನ ವೀಡಿಯೋಗಳಿಗೆ ಕೂಡ ನಾವು ಸಿಗ್ತಾ ಇರೋಣ. ಎಲ್ಲರಿಗೂ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಬೇಗನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಒಂದು ವೀಡಿಯೋಗಳು ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ. ಯಾರೋ ಒಂದು ವೀಡಿಯೋ ನೋಡಿಲ್ಲ ಆ ವೀಡಿಯೋನ ನೋಡಿಕೊಳ್ಳಿ. ಓಕೆ, ಹೊಸಬರಾದರೂ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಸ್ಟಡಿ ನಿರಂತರವಾಗಿರಲಿ. ಬಾಯ್ ಸ್ನೇಹಿತರೆ.